ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಿರೋ ರೆಸಿಪಿ ಏನು ಗೊತ್ತಾ? ಪಾಲಕ್ ದಾಲ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು? ಇದರಲ್ಲಿ ಆಲ್ರೆಡಿ ತೊಗರಿಬೇಳೆ, ಹೆಸರುಬೇಳೆ, ಜೀರಿಗೆ, ಅರ್ಧ ಸ್ಪೂನು ಜೀರಿಗೆ, ಮೆಂತ್ಯಕಾಳು 1/4 ಸ್ಪೂನು, ಅರಿಶಿಣ ಹಾಕಿದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕೋಣ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಮತ್ತು ಇದಕ್ಕೆ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕೋಣ. ನೋಡಿ, ಇದು ಪಾಲಕ್ಕು ತೊಳೆದು ಇಟ್ಟಿದ್ದೀನಿ. ಎಲ್ಲ ತೊಳೆದು ಕಟ್ ಮಾಡಿ ರೆಡಿ ಮಾಡಿ, ಮತ್ತು ಈಗ ಕುಕ್ಕರು ಲಾಕ್ ಮಾಡೋಣ. ನೋಡಿ ಫ್ರೆಂಡ್, ಬೇಳೆ ಬೆಂದಾಗಿದೆ. ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಇದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ. ಮ್ಯಾಶ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಸಾಸಿವೆ ಹಾಕ್ತಾ ಇದ್ದೀನಿ. ನಿಮ್ಗೆ ಆಯಿಲ್ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಗ್ಗರಣೆಗೆ ಬೇಕಾಗಿರೋದು ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಆಮೇಲೆ ಮತ್ತು ಹುಣಸೆಹಣ್ಣು, ಇದೆಲ್ಲ ಹಾಕಿ ಆದಮೇಲೆ ಮತ್ತು ಸೊಪ್ಪು ಯಾವಾಗ ಹಾಕ್ಬೇಕಂತ ಹೇಳ್ತೀನಿ. ಸಾಸಿವೆ ಸಿಟ್ಲಿದಾಯಿತು. ಸ್ವಲ್ಪ 2 ನಿಮಿಷ ಬೆಳ್ಳುಳ್ಳಿ ನಿಮಿಷ ನಿಮ್ಗೆ ಬೇಕು ಅಂದ್ರೆ ತುಪ್ಪದಲ್ಲಿ ಒಗ್ಗರಣೆ ಮಾಡ್ಕೊಳ್ರಿ. ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಈರುಳ್ಳಿ ಕ್ವಾಂಟಿಟಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ಇದಕ್ಕೆ ಒಗ್ಗರಣೆಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಪಪ್ಪುಗೆ ಆಲ್ರೆಡಿ ಸ್ವಲ್ಪ ತುಪ್ಪನೂ ಹಾಕಿದ್ದೀನಿ ಬೇಯಬೇಕಾದ್ರೆ, ನಿಮ್ಗೆ ಹೇಳಿಲ್ಲ. ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡ್ತಾ ಇದ್ದೀರಾ, ಚೆನ್ನಾಗಿ ಕರ್ಬೇವು ಸೊಪ್ಪೆಲ್ಲ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಈರುಳ್ಳಿ ಅದು ಸ್ವಲ್ಪ ಚೇಂಜ್ ಆಗಬೇಕು. ಇದಾಗ್ತದೆ, ಹುಣಸೆ ಹುಳಿ ಹಾಕ್ತಿದ್ದೀನಿ. ಚೆನ್ನಾಗಿ ಮ್ಯಾಶ್ ಇದೆ. ಚೆನ್ನಾಗಿ ಬೇಳೆ ಬೇಯಬೇಕು. ಚೆನ್ನಾಗಿ ಬೆಂದಾದ್ಮೇಲೆ ಒಂದ್ಸಲ ಬೆಳ್ಳುಳ್ಳಿ ಇದೆಲ್ಲ ಇರ್ತಲ್ಲ, ಸುಮ್ಮನೆ ಸ್ವಲ್ಪ ಒಂದ್ಸಲ ಅನ್ಕೊಳ್ರಿ ಈ ಥರ. ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಹಾಕಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆಗೆ ಹಾಕ್ತೀನಿ, ಬೇಯಲಿಕ್ಕೆ ಹಾಕಲ್ಲ. ಒಗ್ಗರಣೆಗೆ ಹಾಕಿದ್ರೆ ಘಮ ಘಮ ಅಂತ ಅನಿಸೋದು, ಪರಿಮಳ ಬರುತ್ತೆ. ಈ ಒಗ್ಗರಣೆ ನಾನು ಈಗೇನು ಮಾಡ್ತೀನಿ, ಎತ್ತಿ ಈಗ ನೋಡಿ ಫ್ರೆಂಡ್ಸ್, ಈಗ ಹಾಕ್ತೀನಿ ಪಾಲಕ್ ಸೊಪ್ಪು. ಪಾಲಕು ಫಸ್ಟು ಎಲ್ಲ ಬಿಡಿಸ್ಬಿಟ್ಟು ತೊಳೆದು ಸ್ವಲ್ಪ ನೀರು ಸೋರಾದ್ಮೇಲೆ ಎಲ್ಲ ಇದಾದ್ಮೇಲೆ ಆಮೇಲೆ ಸಣ್ಣ ಸಣ್ಣ ಕಟ್ ಮಾಡಬೇಕು. ಪಾಲಕ್ನ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ನಾವು ಒಗ್ಗರಣೆ ಮಾಡಿ, ನಮ್ಗೆ ಒಗ್ಗರಣೆ ನೆತ್ತಿ ತೆಗೆದು ಸೈಡ್ ಇಟ್ಟಿದ್ದೀನಿ ನಾನು. ಆಮೇಲೆ ಅದೇ ಎಣ್ಣೆ ಒಳಗಡೆ ಸ್ವಲ್ಪ ಪಾಲಕ್ಕು, ಸ್ವಲ್ಪ ಉಪ್ಪು, ಕಲರ್ ಹೋಗಬಾರ್ದು ಅಂತ ಸ್ವಲ್ಪ ಉಪ್ಪು, ಅದೇ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಬೆಂದಾದ್ಮೇಲೆ ಮ್ಯಾಶ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕಿ 1-2 ಸೆಕೆಂಡ್ ಬಿಟ್ಟು ಆಮೇಲೆ ಇಳಿಸ್ಬಿಡ್ಬೇಕು. ಜಾಸ್ತಿ ಕಾಯಿಸೋದು, ಆಲ್ರೆಡಿ ಇದ್ರಲ್ಲಿ ಬೆಂದಿರುತ್ತಲ್ವಾ, ಜಾಸ್ತಿ ಕಾಯ್ಸೋಕ್ಕೆ ಹೋಗ್ಬಾರ್ದು. ಜಾಸ್ತಿ ಕಾಯ್ಸೋ ಕಲರ್ ಚೇಂಜ್ ಆಗುತ್ತೆ. ಇದು ಗ್ರೀನ್ ಕಲರ್ ಇದ್ರೇ ನಮ್ಗೆ ನೋಡೋಕ್ಕೆ ಪಾಲಕ್ ದಾಲ್ ಅನ್ನೋದು ನೋಡೋಕ್ಕೆ ಒಂದು ಅಟ್ರಾಕ್ಷನ್ ಆಗಿರುತ್ತೆ. ಅದು ತಿನ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ, ಮುದ್ದೆಗೆ ಚೆನ್ನಾಗಿರುತ್ತೆ, ಮತ್ತು ಚಪಾತಿಗೆ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ.
ಆ ಥರ ಮಾಡಿದ್ರೆ ತುಂಬ ಚೆಂದ ನೋಡಿ ಫ್ರೆಂಡ್ಸ್. ನಂಗೊಂದು ಲೈಕು ಕಾಮೆಂಟ್ ಕೊಡಿ, ಒಂದ್ಸರಿ ಮಾಡಿ ಟ್ರೈ ಮಾಡಿ, ನಂಗೊಂದು ಲೈಕು ಕಾಮೆಂಟ್ಸ್ ಕೊಡಿ ಪ್ಲೀಸ್ ಪ್ಲೀಸ್. ಈಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ವಿಡಿಯೋ ಎಲ್ಲ ಎಡಿಟ್ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, ಸ್ಕಿಪ್ ಮಾಡ್ದಿರೇ ಸ್ವಲ್ಪ ನೋಡಿಬಿಟ್ಟು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮನೆಗಿರೋ ಮಕ್ಕಳು ಮನೆಯವರು ಎಲ್ಲರೂ ಇಷ್ಟಪಡ್ತಾರೆ. ಹೆಣ್ಮಕ್ಳಿಗೇನು, ಮನೆ ಮಕ್ಕಳು ಗಂಡ ಎಲ್ಲ ಹೊಟ್ಟೆ ತುಂಬ ಊಟ ತಿನ್ನಬೇಕು, ಅದಕ್ಕೆ ರುಚಿಯಾಗಿ ಮಾಡಬೇಕು ಅನ್ನೋದು ಹೆಣ್ಮಕ್ಳಿಗೆ ಎಲ್ಲರಿಗೂ. ನಾನು ಹಂಗೆ ಅಂದ್ಕೊಂಡೆ ಮಾಡೋದು, ನೀವು ಹಂಗೆ ಅಂದ್ಕೊಂಡು ಮಾಡೋದು, ನನಗೂ ಗೊತ್ತು. ಹೆಣ್ಮಕ್ಳಂದ್ರೇ ಹಂಗೆ. ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪಾಲಕ್ಕು ಬೆಂದಿದೆ, ಈಗ ಎತ್ಬಿಟ್ಟು ಸಾಂಬಾರಿಗೆ ಹಾಕಿದರೆ ನೋಡಿ ಹೇಗಿರುತ್ತೆ ಅಂತ. ಕಲರ್ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಒಗ್ಗರಣೆ ಮಾಡಿರೋದು ಹಾಕ್ತೀನಿ. ನನಗೆ ಯಾವಾಗೂ ಲಾಸ್ಟಲ್ಲಿ ಹಾಕಿನೇ ಅಭ್ಯಾಸ. ಸಾಂಬಾರು ನೋಡಿ ಕಲರೇ ಇಲ್ಲ.